ಹಾಯ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಲಾಕ್ಸ್ ಇನ್ ಕನ್ನಡ. ಇವಾಗ ನಾನು ಚಳಿಗಾಲ ಏನೋ ಸ್ಪೆಷಲ್ಲು ಅವರೆಕಾಯಿ ಕಾಲ. ಇವಾಗ ಅವರೆಕಾಳು ಮಿಕ್ಸ್ಚರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನಿಲ್ಲಿ 1 kg ಅವರೆಕಾಯಿ ತುಂಬ ಚೆನ್ನಾಗಿದೆ. ಅಂದರೆ ಆ್ಯಕ್ಚುಲಿ ನಾನು ಸಾರು ಮಾಡ್ಬೇಕಂತ ತಗೊಬಂದಿದ್ದೆ ಅವರೆಕಾಳನ್ನ. ಇದು ನೋಡ್ರಿ, ಅವರೆಕಾಳು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಬಲ್ತಿರೋದಿದೆ. ಇದು ನೋಡ್ಬಿಟ್ಟು ನನಗೆ ಮಿಕ್ಸ್ಚರ್ ಮಾಡ್ಬೇಕಂತ ಆಸೆ ಆಯಿತು. ಅದಕ್ಕೆ ಮಿಕ್ಸ್ಚರ್ ಮಾಡೋಣ ಅಂತೇಳಿ ಅವರೆಕಾಯಿನ ಸುಲಿದು ಕಾಳೆಲ್ಲ ಇದ್ಕಿ ಬೇಳೆ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ತೇವ ಇದೆ, ನೀರಲ್ಲಿ ಇಟ್ಟಿದ್ನಲ್ಲ, ಅದ್ರ ಸ್ವಲ್ಪ ತೇವಾಂಶ ಎಲ್ಲ ಹೋಗ್ಲಿ ಅಂತ ಬಟ್ಟೆ ಮೇಲೆ ಹಾಕಿದ್ದೀನಿ. ನಾನು ಈ ಮಿಕ್ಸ್ಚರ್ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ 1 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ಬಾದಾಮಿನ ಈ ಥರ 2 ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಅಂದರೆ ಸುಮಾರು ಒಂದು ಇದು ಸಣ್ಣದ ಬೆಳ್ಳುಳ್ಳಿ, ಒಂದು 4-5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, 1 ಬೌಲು ಅವಲಕ್ಕಿ, ಹಾಗೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ಚೂರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಇದು ಕಿಚನ್ ಕಿಂಗು ಮಸಾಲೆ ಪೌಡ್ರು ಚೆನ್ನಾಗಿರುತ್ತೆ. ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ, ಹಂಗಾಗಿ ಅದಕ್ಕೆ ಕೂಡ ಟೇಸ್ಟ್ ಇರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಬಳಸ್ಕೊತೀನಿ. ಸರಿ ಆಯಿತು, ಇದು ಮಾಡೋಣ ತೋರಿಸ್ತೀನಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ರಿಗೂ ಕೂಡ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ನನ್ನ ಯೂಟ್ಯೂಬ್ ವೀಡಿಯೋಸು ಶುರುವಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಆಗಲೇ ಹೇಳ್ದಾಗೆ ನಾನು ಇಲ್ಲಿ ವಿಂಟರ್ ಸ್ಪೆಷಲ್ಲು ಅವರೆಕಾಳು ಮಿಕ್ಸ್ಚರ್ನ ಮಾಡೋಣ ಅಂತೇಳಿ ಬಂದಿದ್ದೀನಿ. ಲಾಸ್ಟ್ ಇಯರ್ ಕೂಡ ನಾನು ಈ ವಿಡಿಯೋನ ಹಾಕಿದ್ದೆ. ಬಟ್ ನಾನು ಲಾಸ್ಟ್ ಇಯರಲ್ಲಿ ಹೊಸ್ದಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ರಿಂದ ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರಿಂದ ವೀಡಿಯೋಸ್ನ ನನಗೆ ಅಷ್ಟು ಎಡಿಟ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಸರಿಯಾಗಿ ಎಡಿಟ್ ಮಾಡ್ದಲೇ ಇರೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ಕೂಡ ಇದೆ. ಅದಕ್ಕೆ ನಾನು ಇವಾಗ ಮತ್ತೆ ವೀಡಿಯೋನ ಅಂದರೆ ಅವರೆಕಾಳು ಮಿಕ್ಸ್ಚರ್ ಮಾಡಿಕೊಂಡೆ ಅಲ್ವಾ, ಮಾಡೋಣ ಅಂಥೇಳಿ ಡಿಸೈಡ್ ಆಗಿದ್ದರಿಂದ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ 1 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಉಪಯೋಗಿಸಿ, ಎಣ್ಣೆ ಕಾದ ನಂತರ ಎಲ್ಲ ಬೇಳೆನ ಹಾಕಿ, ಅಂದರೆ ಸ್ವಲ್ಪ ಬೇಳೆನ ಹಾಕಿ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡೆ ಒಂದು ಬಾಣಲಿಗೆ ಹಾಕ್ಕೊಂಡು. ಅದು ನಾನು ನೋಡ್ದಂಗೆ ಇನ್ನೂ ಸ್ವಲ್ಪ ಬೇಳೆ ಫ್ರೈ ಆಗಬೇಕಿತ್ತು ಅಂತ ಅನ್ನಿಸ್ತು. ಅದಕ್ಕೆ ಸರಿ, ಇದು ಸೆಕೆಂಡ್ ಟೈಮ್ ಹಾಕಿದ ಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಎಲ್ಲ ಬೇಳೆನ ಸೇರಿಸ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ. ಅಂದರೆ ಆ ಬೇಳೆ ಸ್ಟಾರ್ಟಿಂಗ್ ನಾನು ಏನು ನೋಡಿ, ಇದು ನಾನು ಮಾಡಿದ್ನಲ್ಲ, ಇದು ಬೇಳೆ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಸಿನೇ ಬರ್ತಾ ಇತ್ತು. ಅಂದರೆ ಕ್ರಿಸ್ಪ್ ಆಗಬೇಕಲ್ವ, ತುಂಬಾ ಕ್ರಿಸ್ಪ್ ಆದ್ರೇ ಚೆನ್ನಾಗಿರುತ್ತೆ ಬೇಳೆ ಯಾವಾಗ್ಲೂ. ಅದಕ್ಕೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತೇಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗಿಂದ ವೀಡಿಯೋಸ್ ಬರಬೇಕು ಅಂತ ಹೇಳಿ, ಅಂದರೆ ರೆಗ್ಯುಲರ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇನು ಮಾಡ್ತೀನಿ ಕೂಡ. ಇನ್ಮೇಲೆ ನಾನು ಜಾಸ್ತಿ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅವರೆಕಾಳು ಮಿಕ್ಸ್ಚರ್ನ ಯಾರೆಲ್ಲ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ. ಅವರೆಕಾಯಿ ಸೀಸನ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಅವರೆಬೇಳೆ ದೊಡ್ಡದಾಗಿರಬೇಕು, ಅಂದರೆ ಇದನ್ನು ದಬ್ಬೆ ಅವರೆ ಅಂತಾರೆ ನಮ್ಮ ಹಳ್ಳಿ ಕಡೆನೆಲ್ಲ. ಇನ್ನೊಂದು ಚಿಕ್ಕದು ಚಿಟ್ಟ ಅವರೆ ಅಂತ ಕೂಡ ಕರೀತಾರೆ. 2 ಥರ ಅವರೆಕಾಯಿ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಸೊಗಡು ಅವರೆಕಾಯಿ ತೊಗೊಂಡ್ಬಂದು, ಇದು ಆ್ಯಕ್ಚುಲಿ ಸೊಗಡು ಅವರೆಕಾಯಿ. ಇದು ತೊಗೊಂಬಂದರೆ ಕಾಳು ಕೂಡ ದೊಡ್ಡದಾಗಿರುತ್ತೆ ಮತ್ತು ದಪ್ಪದಿರುತ್ತೆ. ನೋಡಿ, ಇವಾಗ ಇದಾಗಿದೆ, ಚೆನ್ನಾಗಿ ಕ್ರಿಸ್ಪಾಗಿ ಅವರೆಬೇಳೆ ಎಲ್ಲ ಮೇಲೆ ತೇಲ್ ಬಂದಿದೆ. ಇವಾಗ ನಾನು ಇದಕ್ಕೆ 1 ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಒಂದು 1/4 ಕಪ್ಪಷ್ಟು, 1/4 ಕಪ್ಪಿಗಿಂತ ಒಂದಷ್ಟು ಸ್ವಲ್ಪ ಎತ್ತಿಟ್ಕೊತಿದ್ದೀನಿ. ಯಾಕೆಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅನ್ನಿಸ್ತು ಕ್ವಾಂಟಿಟಿ ಅದಕ್ಕೆ. ಹಾಗಾಗಿ ಸ್ವಲ್ಪನ ಎತ್ತಿಟ್ಕೊಂಡು ಮಿಕ್ಕಿದ ಕಡಲೆಕಾಯಿ ಬೀಜನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜ ಫ್ರೈ ಮಾಡೋವಾಗ ಈಸಿಯಾಗಿ ಗೊತ್ತಾಗುತ್ತೆ ಯಾವಾಗ ಓಪನ್ ಮಾಡಬೇಕು ಅಂತ. ಕಡಲೆಕಾಯಿ ಬೀಜ ಎಲ್ಲ ಹೀಗೆ ಓಪನ್ ಆಗಿಬಿಟ್ಟಿರುತ್ತೆ ತುದಿ ಎಲ್ಲ, ಆ ಟೈಮ್ನಲ್ಲಿ ತೆಗೆದ್ರೆ ಕಡಲೆಕಾಯಿ ಬೀಜ ರೋಸ್ಟ್ ಆಗಿದೆ ಅಂತ ಅರ್ಥ. ಹಾಗೆ ಕಡಲೆನ ಕೂಡ ರೋಸ್ಟ್ ಮಾಡಿಕೊಂಡೆ. ನನ್ನ ಹತ್ರ ಈ ಜಾಲರಿ ಬಂದು ಮುಂದೆ 2 ಕೊಂಬು ಥರ ಇದೆಯಲ್ಲ, ಅದು ಬಂದು ಬಾಣಲಿನಲ್ಲಿ ಸರಿಯಾಗಿ ಇಡಿಸೋದೇ ಇಲ್ಲ. ಹಾಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂದರೆ ಸರಿ ಇರಲಿ ಅಂತೇಳಿ ಮತ್ತೆ ಅದು ಕೈ ಕೂಡ ಬೇರೆ ತೊಗೋಬೇಕು.
ನೆಕ್ಸ್ಟ್ ನಾನಿಲ್ಲಿ ಬಾದಾಮಿ ಇಟ್ಕೊಂಡಿದ್ದೆ ಅಲ್ವಾ, ನಾನೆಲ್ಲ ಕೂಡ ಅದನ್ನು ಸೀಲ್ ಇಟ್ಕೊಂಡಿದ್ದೆ ಬಾದಾಮಿನ, ಅದನ್ನು ಕೂಡ ರೋಸ್ಟ್ ಮಾಡಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಗೋಡಂಬಿ ತೊಗೊಂಡಿರೋವಂಥ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಇದು ಎಷ್ಟು ಬೇಗ ಕ್ರಿಸ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ಕೊಬ್ಬರಿ ಚೂರು, ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕೊಬ್ಬರಿ ಚೂರನ್ನ ಇದು ಬೇಗ ಫ್ರೈ ಆಗಿಬಿಡುತ್ತೆ ತೆಳು ಕಟ್ ಮಾಡಿಕೊಂಡ್ರೆ, ಹಾಗಾಗಿ ಈ ಸರ್ತಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೆ. ಇನ್ನು ಅವಲಕ್ಕಿ ಬಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಿದ್ದೀನಿ. ನೋಡಿರಿ, ಈ ಸ್ಟ್ರೈನರು ತುಂಬ ತಡ ಆಗ್ತಿದೆ, ಬಾಣಲಿನಲ್ಲಿ ಪೂರ್ತಿ ಹಿಡಿಸ್ತಾ ಇಲ್ಲ, ಮತ್ತು ಕೈ ಕೂಡ ಉದ್ದ ಇಲ್ಲ, ನನ್ನ ಕೈ ಕೂಡ ಸುಟ್ಕೊಂಡ್ಬಿಟ್ಟೆ. ಹಾಗಾಗಿ ಅದನ್ನು 2 ಟೈಮ್ ಅವಲಕ್ಕಿನ ಕರೆದ್ಬಿಟ್ಟು ಅದ್ರಲ್ಲಿ ಹಾಕ್ಕೊಂಡೆ. ಹಾಗೆ ನಾವು ಕರ್ಬೇವಿನ ಸೊಪ್ಪನ್ನ ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮಿಕ್ಸ್ಚರ್ಗಳು. ಯಾವುದೇ ಥರ ಮಿಕ್ಸ್ಚರ್ಗೂ ಅಷ್ಟೇ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇತ್ತಂದರೆ ಅದೊಂದು ಫ್ಲೇವರ್ ಅಂದರೆ ಫ್ಲೇವರಪ್ಪ. ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬೆಳ್ಳುಳ್ಳಿ ಅಂದರೆ ತುಂಬಾ ಇಷ್ಟ, ಯಾವುದೇ ಅಡುಗೆಗಳಿಗೆ ಉಪಯೋಗಿಸೋದಕ್ಕೂ ಕೂಡ. ಮತ್ತು ಈ ಒಂದು ಪುಟಾಣಿ ಬಂದು ಮೊನ್ನೆ ಕಡಲೆಕಾಯಿ ಪರ್ಸೆನಲ್ಲಿ ತೊಗೊಂಡು ಬಂದೆ, ತುಂಬ ಇಷ್ಟಪಟ್ಟು ಹುಡುಕಿ, ಅಂದರೆ ತುಂಬಾ ಮಾರ್ತಾಯಿದ್ರು, ಎಷ್ಟೊಂದು ಕಾಸ್ಟ್ ಹೇಳ್ತಾಯಿದ್ರಪ್ಪ, ದುಡ್ಡು ಅಂದರೆ ತುಂಬಾ ಹೇಳ್ತಾಯಿದ್ರು. ನಾನು ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ತೊಗೊಂಡು ಬಂದೆ. ಅಂದರೆ ನನ್ನ ಕಡಲೆಕಾಯಿ ಪರ್ಸೆ ಮುಗ್ದೋಗಿ ಇನ್ನೇನು ಕೊನೆ ದಿನ ಅಂದರೆ ಮುಗಿದ್ಮೇಲೆ ಮತ್ತೆ ಹೋಗಿ ಬೇಕಂತ ಯಾರೋ ಒಬ್ರ ಹತ್ರ ಒಂದೇ ಒಂದಿತ್ತು, ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಅವ್ರ ಹತ್ರ ಹೋಗಿ ಬೇಕಂತ ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ಕೊನೆಗೆ 800 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಅದನ್ನು. ಸ್ವಲ್ಪ ಸೈಜ್ ಕೂಡ ಚೆನ್ನಾಗಿದೆ, ಚೂರು ದೊಡ್ಡ ಸೈಜ್ ಅಂತಿದೆ. ಇನ್ನೊಬ್ರ ಹತ್ರ ಇತ್ತು, ತುಂಬಾ ಪುಟ್ಟ ಸೈಜ್ ಇತ್ತು. ಇನ್ನು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾಯಿತು, ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಹಾಕ್ಕೊತಿದ್ದೀನಿ. ನಾವು ಹಾಕ್ಕೊಳ್ಳೋವಾಗನೇ ಸಾಲ್ಟನ್ನು ಮತ್ತು ಉಪ್ಪು ಖಾರನ ಚೆನ್ನಾಗಿ ನೋಡ್ಬಿಟ್ಟು ಹಾಕ್ಕೊಂಡ್ರೆ ಬೆಟರ್, ಯಾಕೆಂದರೆ ಮಿಕ್ಸ್ಚರು ಅದಾದಮೇಲೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಉಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸುಮಾರು ಒಂದು ಚಿಲ್ಲಿ ಪೌಡರ್ನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಇನ್ನು ಕಿಚನ್ ಕಿಂಗ್ ಬಂದು 2 ಸ್ಪೂನಷ್ಟು ಕಿಚನ್ ಕಿಂಗ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಯಾವುದಾದ್ರು ಕಿಚನ್ ಕಿಂಗ್ ಉಪಯೋಗಿಸಿ, ಚೆನ್ನಾಗಿರುತ್ತೆ ಮಸಾಲೆ ಪೌಡರ್. ನಾನು ಲಾಸ್ಟ್ ಟೈಮ್ ಕೂಡ ಅದನ್ನು ಹೇಳಿದ್ದೆ, ಉಪಯೋಗಿಸಿದೆ, ಟೇಸ್ಟ್ ಚೆನ್ನಾಗಿತ್ತು ಅಂತೇಳಿ. ಇದನ್ನು ಈ ರೀತಿ ಮಾಡಿದ್ರೆ ನನ್ನ ಹತ್ರ ದೊಡ್ಡ ಬೌಲ್ ಯಾವುದೂ ಇಲ್ಲ, ಈ ಸದ್ಯಕ್ಕೆ ಇಷ್ಟೇ ದೊಡ್ಡದಂತ ಇರೋದು. ಸರಿ, ಇದಕ್ಕೆ ಕಿಸ್ಮಿಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಬ್ಲ್ಯಾಕ್ದು ಮತ್ತು ವೈಟ್ ಎರಡನ್ನೂ ದ್ರಾಕ್ಷಿನ ಅದೇ ಬಾಣಲಿ ಆಫ್ ಮಾಡಿದೆ, ಎಣ್ಣೆ ಬಿಸಿ ಇತ್ತು, ಅದೇ ಬಾಣಲಿನಲ್ಲಿ ಹಾಕಿ ಕರೆದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೂಪರ್ ಡೂಪರಾಗಿ ಬಂದಿತ್ತು. ಯಾರೆಲ್ಲ ಮಾಡ್ಕೊಂಡಿಲ್ವೋ ಅಥವಾ ಯಾರಿಗೆಲ್ಲ ಮಾಡ್ಕೊಳಕ್ಕೆ ಬರೋದಿಲ್ವೋ ಅವರು ಈ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆಲ್ಲ ಕೊಡಿ. ಮನೆಯಲ್ಲಿ ಇನ್ನು ಕಾಫಿ ಟೈಮ್ಗೆ, ಟೀ ಟೈಮ್ಗೆಲ್ಲ ತಿನ್ನಲಿಕ್ಕೆ, ಸಂಜೆ ಟೈಮ್ ಚಳಿಗೆ ಚೆನ್ನಾಗಿರುತ್ತೆ. ಮಿಕ್ಸ್ಚರ್ ಕಾಫಿ ಜೊತೆಗೆ ತಿನ್ನಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಸಿ ದೇರ್ ಆ್ಯಕ್ಚುಲಿ ಸಾಹಿತ್ಯಗೆ ಈ ಥರ ತಿಂಡಿಗಳೆಲ್ಲ ಇಷ್ಟ ಆಗುತ್ತೆ. ಅಮ್ಮ ಏನೋ ಮಾಡಿದ್ದಾರೆ ಅಂತೇಳಿ ಬಂದು ಹಿಂಗೆ ಬಗ್ಗಿ ನೋಡ್ತಾ ಇದ್ದ. ನೋಡು ಅದೇನು ಅಂತ ಹೇಳಿದ್ರೆ ಬರೀ ಕಲರ್ಫುಲ್ ನೋಡಿಬಿಟ್ಟೇ ಹೇಳ್ತಿದ್ದಾನೆ, ಇಟ್ಸ್ ನೈಸ್ ಅಮ್ಮ ಅಂತ. ಅವನಿಗೆ ಇದು ಅಂದರೆ ಕಣ್ಣಿಂದ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆಲ್ಲ, ತಿನ್ನೋದು ಇದು ತಿಂಡಿ ನೋಡೋದಕ್ಕೆ ಹೀಗಿದೆ, ಟೇಸ್ಟ್ ಹೇಗಿರುತ್ತೋ ಅನ್ನೋದಕ್ಕೆ. ಇನ್ನು ತಿನ್ನೋಕ್ಕೆ ಮುಂಚೆನೇ ಯಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅವನಿಗೂ ಕೂಡ ಬೌಲ್ಗೆ ಹಾಕ್ಕೊಟ್ಟೆ, ಕೂತ್ಕೊಂಡು ತಿಂದ. ಇನ್ನು ಮನೆಗೆ ಯಾರೋ ಲ್ಯಾಪ್ಟಾಪ್ ರಿಪೇರಿ ಮಾಡೋರು ಕೂಡ ಬಂದಿದ್ದರು, ಅವರಿಗೂ ಸ್ವಲ್ಪ ಹಾಕ್ಕೊಟ್ಟು ಟೋಟಲ್ ಮಿಕ್ಸ್ಚರ್ ಬಂದಿಲ್ಲಿ ಎಲ್ಲ ಸೇರಿ 1 kg ಅಷ್ಟು ಮಿಕ್ಸ್ಚರ್ ಆಯಿತು. ಅಂದರೆ ಅರ್ಧ kg ಅಷ್ಟು ಅವರೇ ಬೇಳೆ ಇತ್ತು, ಇನ್ನು ಎಲ್ಲ ಏನು ಸೀಡ್ಸ್ಗಳೆಲ್ಲ ಸೇರಿಸ್ಕೊಂಡು ಮಾಡ್ಕೊಂಡಿದ್ದಕ್ಕೆ ನನಗಿಲ್ಲಿ 1 kg ಅಷ್ಟು ಮಿಕ್ಸ್ಚರ್ ಬಂತು. ಈ ಥರದ್ದು 2 ಡಬ್ಬ ತುಂಬಿತ್ತು. ಈ ಮಿಕ್ಸ್ಚರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೊಂದ್ಸಲ ತಿಳಿಸಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ, ವೀಡಿಯೋಸ್ನ ನೋಡ್ತಿದ್ದೀರೋ, ದಯವಿಟ್ಟು ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಧನ್ಯವಾದಗಳು.